ನೋಡಿ, ಪ್ರೈವೇಟ್ ಸ್ಯಾಟಲೈಟ್ಗಳಿಂದ ಆಗುವಂಥ ಅನಾಹುತ ಹೇಗೆ ಅಂತಂದರೆ ಈಗಾಗಿರೋ ಪರಿಸ್ಥಿತಿನೂ ಅದೇ. ಪಹಲ್ಗಾಮ್ನಲ್ಲಿ ದಾಳಿ ನಡೆಸೋದಕ್ಕಿಂತಲೂ ಮುಂಚಿತವಾಗಿ ಟೆರರಿಸ್ಟ್ಗಳು ಈ ಒಂದು ಸಂಸ್ಥೆಯಿಂದ ಪದೇ ಪದೇ ಮ್ಯಾಪ್ಗಳನ್ನು ಪಡ್ಕೊಂಡಿದ್ದಾರೆ. ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಪಹಲ್ಗಾಮ್ನ ಆ ಚಿತ್ರಣವನ್ನು, ಆ ದೃಶ್ಯವನ್ನು ನಮಗೆ ಬೇಕು ಅಂತ ಹೇಳಿ 30 ಮೀಟರ್ಸ್ವರೆಗೂ ಕೂಡ ಡಿಸ್ಟೆನ್ಸಲ್ಲಿ ಗೊತ್ತಾಗುತ್ತೆ ನಿಮ್ಮ ಜಾಗದ ಪರಿಸ್ಥಿತಿ ಏನು ಅಂತೇಳಿ. 30 ಮೀಟರ್ಸ್ ಅದನ್ನು ಪಡ್ಕೊಂಡಿದ್ದು ಯಾರು? ಟೆರರಿಸ್ಟ್ಗಳು. ಯಾವ ಕಂಪನಿ ಮೂಲಕವಾಗಿ ಪಡ್ಕೊಂಡ್ರು? ಯಾರನ್ನ ಕೇಳಿದ್ರು? ಈ ಇಮೇಜಸನ್ನು ಕೊಟ್ಟಂಥ ಕಂಪನಿ ಯಾವ ದೇಶದಲ್ಲಿದೆ? ಅದರ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಇಲ್ಲಿದೆ ನೋಡಿ. ಏಪ್ರಿಲ್ 22 ಕಾಶ್ಮೀರ ಕಣಿವೆಯ ಪಹಲ್ಗಾಮ್, ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್. ಪ್ರವಾಸಿಗರು ಬೈಸರನ್ ವ್ಯಾಲಿಯ ರಮ್ಯ ತಾಣವನ್ನ ಆಸ್ವಾದಿಸ್ತಾ ಇದ್ರು. ಖುಷಿಯಾಗಿ ಸೆಲ್ಫಿ ತೆಗೆದುಕೊಳ್ತಾ ಅದ್ಭುತ ತಾಣದ ದೃಶ್ಯವನ್ನ ಸೆರೆ ಹಿಡಿತಾ ಕಾಲ ಕಳೀತಾ ಇದ್ರು. ಇದೇ ಟೈಮ್ ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ನರ ರಾಕ್ಷಸರು. ಧರ್ಮದ ಹೆಸರನ್ನ ಕೇಳ್ತಾ ಒಬ್ಬೊಬ್ಬರನ್ನ ಗುಂಡಿಟ್ಟು ನರಮೇಧವನ್ನ ನಡೆಸಿದ್ರು. ಮಡದಿ ಮಕ್ಕಳ ಎದುರಲ್ಲೇ ಒಂಚೂರು ಕನಿಕರ ತೋರದೆ 26 ಜನ ಅಮಾಯಕರ ಹತ್ಯಾಕಾಂಡ ನಡೆಸಿದ್ರು. ಆಕ್ರಂದನ, ಚೀರಾಟ, ಗೋಳಾಟ ಕ್ಷಣ ಮಾತ್ರದಲ್ಲಿ ಬೈಸರನ್ ವ್ಯಾಲಿ ರಕ್ತಮಯವಾಗಿ ಹೋಯಿತು, ನರಕವಾಗಿ ಬದಲಾಯಿತು. ಪಹಲ್ಗಾಮ್ ದಾಳಿಯ ಹಿಂದೆ ಪಾಖಂಡಿ ಪಾಕಿಸ್ತಾನದ ಕೈವಾಡ ಇರೋದು ಅಲ್ಲಗಳೆಯುವಂತಿಲ್ಲ. ಪಹಲ್ಗಾಮ್ ನರಮೇಧದ ಪಾಕಿಸ್ತಾನದ ಪಾತ್ರ ಈಗಾಗಲೇ ಜಗಜ್ಜಾಹೀರಾಗಿದೆ. ಇದೀಗ ಪಾಕ್ ಕೈವಾಡದ ಬಗ್ಗೆ ಮತ್ತೊಂದು ಸಾಕ್ಷ್ಯ ಸಿಕ್ಕಿದೆ. ಹೌದು, ಪಹಲ್ಗಾಮ್ನ ಬೈಸರನ್ನಲ್ಲಿ ಭಯೋತ್ಪಾದಕ ದಾಳಿಗೂ ಮುನ್ನ ಸ್ಯಾಟಲೈಟ್ ಚಿತ್ರಗಳಿಗೆ ಡಿಮ್ಯಾಂಡ್ ಹೆಚ್ಚಿತ್ತು ಅನ್ನುವಂತಹ ಮಾಹಿತಿ ಬಹಿರಂಗವಾಗಿದೆ. ಅಮೆರಿಕ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನದ ಕಂಪನಿಯಾದ ಮ್ಯಾಕ್ಸಾರ್ ಟೆಕ್ನಾಲಜೀಸ್ಗೆ ಪಾಕ್ನಿಂದ ಹೆಚ್ಚಿನ ಆರ್ಡರ್ ಬಂದಿತ್ತು. ಫೆಬ್ರವರಿ 2ರಿಂದ 12ಕ್ಕೂ ಹೆಚ್ಚಿನ ಆರ್ಡರ್ ಸಿಕ್ಕಿತ್ತು ಅನ್ನುವ ಸ್ಫೋಟಕಾಂಶ ಬಯಲಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಈಗಾಗಲೇ ಜಗಜ್ಜಾಹೀರಾಗಿದ್ದು ಇಡೀ ವಿಶ್ವದಿಂದ ಪಾಕಿಸ್ತಾನ ಚೀಮಾರಿಯನ್ನು ಹಾಕಿಸ್ಕೊಳ್ತಾ ಇದೆ. ಈ ನಡುವೆ ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನದ ಪಾತ್ರ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷ್ಯ ಕೂಡ ಲಭ್ಯ ಆಗಿದೆ. ಅದೇನು ಅಂದರೆ, ಪಾಕಿಸ್ತಾನದಿಂದ ಅಮೆರಿಕ ಮೂಲದ ಒಂದು ಕಂಪನಿಗೆ 12 ಸ್ಯಾಟಲೈಟ್ ಚಿತ್ರಗಳು ಪಹಲ್ಗಾಮ್ಗೆ ಸಂಬಂಧಿಸಿದ್ದು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಡರ್ ಅನ್ನು ಕೂಡ ಕೊಡಲಾಗಿತ್ತು. ಅಮೆರಿಕ ಮೂಲದ ಒಂದು ಕಂಪನಿಗೆ, ಮ್ಯಾಕ್ಸರ್ ಅನ್ನುವಂಥ ಒಂದು ಕಂಪನಿಗೆ ಪಾಕಿಸ್ತಾನ ಮೂಲದ ಒಂದು ಕಂಪನಿ ಆರ್ಡರ್ ಅನ್ನು ಕೊಡುತ್ತೆ. ಪಹಲ್ಗಾಮ್, ಬೈಸರನ್ ವ್ಯಾಲಿ, ಅದರ ಸುತ್ತಮುತ್ತಲಿನ ಪ್ರದೇಶ ಮತ್ತು ಆರ್ಮಿ ಸರ್ವೆಲೆನ್ಸ್ ಹೇಗಿದೆ, ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ HD ಕ್ವಾಲಿಟಿಯ ಚಿತ್ರಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಡರ್ ಅನ್ನು ಕೊಟ್ಟಿತ್ತು. ಪಾಕಿಸ್ತಾನ ಅದಕ್ಕೆ ಪ್ರತಿ ಚಿತ್ರಕ್ಕೆ 3 ಲಕ್ಷ ರೂಪಾಯಿಯನ್ನು ಕೂಡ ಪಾವತಿಸಿತ್ತು. ಪಾಕ್ ಕಂಪನಿ ಜೊತೆಗೆ ಅಮೆರಿಕದ ಕಂಪನಿ ಒಪ್ಪಂದ. ಅಂದ ಹಾಗೆ ಅಮೆರಿಕದ ಮ್ಯಾಕ್ಸರ್ ಟೆಕ್ನಾಲಜೀಸ್ ಜೊತೆಗೆ ಪಾಕಿಸ್ತಾನದ ಮೂಲದ ಬಿಸಿನೆಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪಾಲುದಾರವಾಗಿತ್ತು. ಪಾಲುದಾರಿಕೆಯ ಬೆನ್ನಲ್ಲೇ ಪಾಕಿಸ್ತಾನ ಪಹಲ್ಗಾಮ್ನ ಸ್ಯಾಟಲೈಟ್ ಚಿತ್ರಕ್ಕೆ ಬೇಡಿಕೆ ಇಟ್ಟಿರೋದು ಗೊತ್ತಾಗಿದೆ. ಪಹಲ್ಗಾಮ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಉನ್ನತ ಗುಣಮಟ್ಟದ ಉಪಗ್ರಹದ ಚಿತ್ರಗಳಿಗೆ ಬೇಡಿಕೆ ಇಟ್ಟಿತ್ತು. ಇನ್ನು ಬಿಸಿನೆಸ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕ ಒಬೈದುಲ್ಲಾ ಸಯ್ಯದ್ಗೆ ಅಮೆರಿಕಾದಲ್ಲಿ ಫೆಡರಲ್ ಅಪರಾಧಗಳ ಇತಿಹಾಸ ಇದೆ. ಪಾಕಿಸ್ತಾನದ ಅಣ್ವಸ್ತ್ರ ಸಂಸ್ಥೆಗೆ ಅಕ್ರಮವಾಗಿ ತಂತ್ರಜ್ಞಾನವನ್ನು ರಫ್ತು ಮಾಡಿದ್ದಕ್ಕಾಗಿ ಶಿಕ್ಷೆಗೂ ಕೂಡ ಒಳಗಾಗಿದ್ದ. ಇದೀಗ ಅಮೆರಿಕ ಮೂಲದ ಕಂಪನಿಯ ಜೊತೆಗೆ ಶಾಮೀಲಾಗಿ ಚಿತ್ರವನ್ನ ಪಡೆದು ದಾಳಿಗೆ ಸಂಚು ರೂಪಿಸಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸ್ಯಾಟಲೈಟ್ ಫೋಟೋಗಳಿಗೆ ಡಿಮ್ಯಾಂಡ್ ಎಷ್ಟು ಅಂತ ನೋಡೋದಾದ್ರೆ, ಸ್ಯಾಟಲೈಟ್ ಚಿತ್ರಕ್ಕೆ ಡಿಮ್ಯಾಂಡ್ ಪ್ರತಿ ಸ್ಯಾಟಲೈಟ್ ಚಿತ್ರದ ಬೆಲೆ 3 ಲಕ್ಷ. ಗುಣಮಟ್ಟಕ್ಕೆ ತಕ್ಕಂತೆ ಚಿತ್ರದ ಬೆಲೆ ಹೆಚ್ಚಳ. ರಕ್ಷಣಾ ಸಂಸ್ಥೆ, ಸೈನಿಕರ ಚಲನವಲನ, ಶಸ್ತ್ರಾಸ್ತ್ರ ಸ್ಥಾಪನೆ, ಮೂಲಸೌಕರ್ಯ ಅಭಿವೃದ್ಧಿ, ಗಡಿಯ ಅಕ್ರಮ ಚಲನೆ ಗಮನಿಸಲಿಕ್ಕೆ ಬಳಕೆ. ಖಾಸಗಿ ಕಂಪನಿ ಮೂಲಕ ಉಗ್ರ ದಾಳಿಗೆ ಪಾಕ್ ಬಳಕೆ. ಅಮೆರಿಕದಲ್ಲಿರುವಂಥ ಖಾಸಗಿ ಕಂಪನಿ ಮ್ಯಾಕ್ಸರ್ ಟೆಕ್ನಾಲಜೀಸ್ಗೆ ಪಾಕಿಸ್ತಾನ ಮೂಲದ ಬಿಸ್ನೆಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಒಂದು ಬೇಡಿಕೆಯನ್ನು ಇಡುತ್ತೆ. ಅದು ಪಾಲುದಾರಿಕೆ ಆದ ಮೇಲೆ ಈ ಎರಡೂ ಕಂಪನಿಗಳು ಆರಂಭದಲ್ಲಿ ಪಾಲುದಾರಿಕೆಯನ್ನು ಮಾಡಿಕೊಳ್ತವೆ. ಅದಾದ ಬಳಿಕ ಪಹಲ್ಗಾಮ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ HD ಕ್ವಾಲಿಟಿಯ ಸ್ಯಾಟಲೈಟ್ ಚಿತ್ರಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಲ್ಲ ಎರಡಲ್ಲ 12 ಆರ್ಡರ್ಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಇದನ್ನು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಆಘಾತಕಾರಿ ಮಾಹಿತಿ ಕೂಡ ಸಿಗುತ್ತೆ. ಅದು ಏನು ಅಂದರೆ, ಈ ಬಿಸ್ನೆಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕ ಯಾರು ಅಂತ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮೂಲ ನಿವಾಸಿಯಾದಂತಹ ಒಬೈದುಲ್ಲಾ ಸಯ್ಯದ್ ಅನ್ನುವಂತಹ ವ್ಯಕ್ತಿಯ ಕಂಪನಿಯಾಗಿರುತ್ತೆ. ಈತ ಪಾಕಿಸ್ತಾನದ ಮ್ಯಾಕ್ಸರ್ ಇಂಟರ್ನ್ಯಾಷನಲ್ನ ಜೊತೆಗೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಂಡು ಅದರ ಮೂಲಕ ಪಾಕಿಸ್ತಾನಕ್ಕೆ ಬೇಕಾದಂತಹ ಭಾರತದ ಸ್ಯಾಟಲೈಟ್ ಚಿತ್ರಗಳನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಒಬೈದುಲ್ಲಾ ಸಯ್ಯದ್ ಏನಿದ್ದಾನೆ, ಈತ ಅಮೆರಿಕದಲ್ಲಿ ಈ ಹಿಂದೆ ಅಕ್ರಮವಾಗಿ ಅಣ್ವಸ್ತ್ರಗಳಿಗೆ ಸಂಬಂಧಪಟ್ಟ
ಸಂಬಂಧಪಟ್ಟಂತ ರಾ ಮೆಟೀರಿಯಲ್ಸ್ ನ ಪಾಕಿಸ್ತಾನಕ್ಕೆ ಸಾಗಿಸುವಂತ ವಿಚಾರದಲ್ಲಿ ಶಿಕ್ಷೆಗೆ ಕೂಡ ಒಳಗಾಗಿದ್ದ. ಸೊ ಇಲ್ಲಿಗೆ ಗೊತ್ತಾಗ್ತಿರುವಂತ ಸಂಗತಿ ಏನಂದ್ರೆ ಪಾಕಿಸ್ತಾನ ಬೇರೆ ಬೇರೆ ಖಾಸಗಿ ಕಂಪನಿಗಳನ್ನ ಬಳಸಿಕೊಂಡು ಭಾರತದ ಸ್ಯಾಟಲೈಟ್ ಚಿತ್ರಗಳನ್ನ ಪಡೆದುಕೊಂಡು ಭಯೋತ್ಪಾದಕ ದಾಳಿಗೆ ಪ್ರಯತ್ನ ಪಟ್ಟಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಆಪರೇಷನ್ ಮುಂದುವರೆದಿದ್ರೆ ಪಾಕ್ ಉಡಿಸಾಗ್ತಿತ್ತ. ಇನ್ನು 3 ದಿನ ನಡೆದಿದ್ರೆ ಭಾರತ ಹಿಡಿತ ಸಾಧಿಸ್ತಿತ್ತ. ಹೌದು, ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಕೈಗೊಂಡ ಆಪರೇಷನ್ ಸಿಂಧೂರಕ್ಕೆ ಪಾಕ್ ಶೇಕ್ ಆಗಿದೆ. ಪಾಕ್ ಬುಡಕ್ಕೆ ಬೆಂಕಿ ಬಿದ್ದು ಒದ್ದಾಡಿದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿ ಕಾಡಿದೆ. ಭಾರತದ ದಾಳಿಯನ್ನು ತಡೆಯಲಾಗದೆ ಫುಲ್ ತಂಡ ಹೊಡೆದಿದೆ. ಪಾಕ್ನ ಪಟ್ಟಣಗಳನ್ನು ಹುಡುಕಿ ನಮ್ಮ ಡ್ರೋನ್ ಕ್ಷಿಪಣಿಗಳು ನುಗ್ಗಿ ದಾಳಿ ಮಾಡಿವೆ. ಯಾವಾಗ ಭಾರತದ ದಾಳಿ ವಿಕೋಪಕ್ಕೆ ಹೋಯ್ತೋ ಪಾಕ್ ಕದನ ವಿರಾಮದ ಡ್ರಾಮಾ ಆಡಿದೆ. ಕಾಲ್ ಕೆರ್ಕೊಂಡು ತಂಟೆಗೆ ಬರ್ತಿದ್ದವರು ಕಾಲನ್ನ ಹಿಡಿದು ಗೋಗರಿಯುವ ಸ್ಥಿತಿಗೆ ಬಂದಿದೆ. ಆಪರೇಷನ್ಗೂ ಮೊದಲೇ ಪಾಕ್ ಭಾರತದಿಂದ ಅಲ್ಲಾಹುನೇ ರಕ್ಷಿಸಬಲ್ಲ ಅಂತ ಹೇಳಿ ದೇವರ ಮೊರೆ ಹೋಗಿತ್ತು. ಆದ್ರೆ ಯಾವಾಗ ಕದನ ವಿರಾಮಕ್ಕೆ ಭಾರತ ಒಪ್ಪಿಕೊಳ್ತೋ ಆಪರೇಷನ್ ಸಿಂಧೂರಕ್ಕೆ ಏಕ್ ಚೋಟಾ ಸಾ ಬ್ರೇಕ್ ಬೀಳ್ತು. ಅಂದ ಹಾಗೆ ಆಪರೇಷನ್ ಸಿಂಧೂರ ಮುಂದುವರೆದಿದ್ರೆ ಪಾಕಿಸ್ತಾನ ನಾಮಾವಶೇಷವಾಗ್ತಿತ್ತ. ಇನ್ನು 3 ದಿನ ಏರ್ ಸ್ಟ್ರೈಕ್ ಅನ್ನ ಕಂಟಿನ್ಯೂ ಮಾಡಿದ್ರೆ ಪಾಕ್ ಮೇಲೆ ಭಾರತ ಹಿಡಿತವನ್ನು ಸಾಧಿಸ್ತಿತ್ತು ಅಂತ ಹೇಳಿ ಸೈನಿಕರು ಹೇಳ್ತಿದ್ದಾರೆ. ರಚೌರಿ ಸೆಕ್ಟರ್ ನಲ್ಲಿ ಕರ್ತವ್ಯ ನಿರ್ವಹಿಸುವ ಸೈನಿಕರು ಕಾರ್ಯಾಚರಣೆಯ ಬಗ್ಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ. ಪಾಕ್ ನಾಶವಾಗ್ತಿತ್ತು, ನಾವು ಒಂದು ಕ್ಷಣವೂ ಯಾಮಾರ್ಲಿಲ್ಲ. ರಚೌರಿ ಗಡಿಯಲ್ಲಿ ಅಡಗಿದ್ದ ಉಗ್ರರು ಉಗ್ರರ ಅಡಗುತಾಣಗಳನ್ನ ಧ್ವಂಸ ಮಾಡಿದ್ದೇವೆ. ಟೆಂಟ್ ಬಂಕರ್ ಬಳಿಯೇ ಶೆಲ್ ದಾಳಿ ಆಗ್ತಿತ್ತು. 24 ಗಂಟೆ ಗಂಜಿ ಕುಡಿದು ಕರ್ತವ್ಯ ನಿರ್ವಹಣೆ. ಬಂಕರ್ ಟೆಂಟ್ ನಿಂದ ಹೊರಬರೋಕಾಗ್ತಿರ್ಲಿಲ್ಲ. ಶೌಚಕ್ಕೂ ಹೋಗದಂತಹ ಸ್ಥಿತಿ ಅನುಭವಿಸಿದ್ದೇವೆ. ಪಾಕ್ನಿಂದ ಬಂದ ಡ್ರೋನ್ ಅನ್ನ ಹೊಡೆದುರುಳಿಸಿದ್ದೇವೆ. ಕಡಿಮೆ ತೂಕದ ಶಬ್ದವೇ ಕೇಳಿಸದ ಡ್ರೋನ್ಗಳು 5 ರಿಂದ 10 ಕೆಜಿ ಸ್ಫೋಟಕವನ್ನು ತುಂಬಿಸಿ ಬ್ಲಾಸ್ಟ್ ಸಾಮರ್ಥ್ಯವಿದೆ. ಆದ್ರೆ ಆ ಡ್ರೋನ್ಗಳೆಲ್ಲವೂ ಕೂಡ ಕಡಿಮೆ ಬೆಲೆಯದ್ದು. 3 ರಿಂದ 4 ದಿನ ಮುಂದುವರೆದಿದ್ರೆ ಹಿಡಿತ ಸಾಧಿಸ್ತಾ ಇದ್ವಿ. ಹಿಂಗಂತ ಯೋಧರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಆದ್ರೆ ಆಪರೇಷನ್ ಸಿಂಧೂರಕ್ಕೆ ವಿರಾಮ ಬಿದ್ದಿಲ್ಲ, ಮುಂದುವರೆದಿದೆ ಅಂತ ಹೇಳಿ ಈಗಾಗಲೇ ವಾಯುಸೇನೆ ಹೇಳಿದೆ. ನಿನ್ನೆ ರಾತ್ರಿ ಕದನ ವಿರಾಮ ಉಲ್ಲಂಘನೆ ಆಗಿಲ್ಲ. ನಿನ್ನೆ LOCಯಲ್ಲಿ ಬಾಲ ಬಿಚ್ಚದ ಪಾಕ್. ಕದನ ವಿರಾಮದ ಕಳ್ಳಾಟವಾಡಿದ್ದ ಕಪಟಿ ಪಾಕಿಸ್ತಾನ ಯುದ್ಧ ವಿರಾಮ ಘೋಷಣೆಯ ದಿನ ಮತ್ತೆ ಡ್ರೋನ್ ದಾಳಿ ಮಾಡಿತ್ತು. ಕತ್ತಲಾಗ್ತಿದ್ದಂತೆ ಅಟ್ಯಾಕ್ ಮುಂದುವರೆಸಿತ್ತು. ಆದ್ರೆ ನಿನ್ನೆ ರಾತ್ರಿ ಯಾವುದೇ ಕದನ ವಿರಾಮ ಉಲ್ಲಂಘನೆ ಆಗಿಲ್ಲ. LOCಯಲ್ಲಿ ಪಾಕಿಸ್ತಾನ ಯಾವುದೇ ಕದನ ವಿರಾಮದ ಚಟುವಟಿಕೆ ನಡೆಸಿಲ್ಲ. ಆದ್ರೂ ಪಾಕ್ ಜೊತೆಗೆ ಗಡಿ ಹಂಚಿಕೊಂಡ ಪಂಜಾಬ್ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ಮುಂದುವರೆದಿದೆ. ಶಾಲಾ ಕಾಲೇಜುಗಳಲ್ಲಿ ಇಂದು ಸಹ ರಜೆ ಮುಂದುವರೆದಿದೆ. ಬಂದ್ ಆಗಿದ್ದ ಏರ್ಪೋರ್ಟ್ಗಳು ಓಪನ್. ಕದನ ವಿರಾಮದ ಬಳಿಕ ಕಾರ್ಯಾಚರಣೆ. ಭಾರತ ಪಾಕ್ ನಡುವೆ ಸಂಘರ್ಷ ಏರ್ಪಟ್ಟ ಹಿನ್ನೆಲೆಯಲ್ಲಿ ಗಡಿಯಂಚಿನ ಏರ್ಪೋರ್ಟ್ಗಳನ್ನ ಬಂದ್ ಮಾಡಲಾಗಿತ್ತು. ದೇಶದ 32 ವಿಮಾನ ನಿಲ್ದಾಣಗಳು ಮೇ 15ರವರೆಗೂ ಕೂಡ ಕ್ಲೋಸ್ ಆಗಿದ್ವು. ಇದೀಗ 2 ದೇಶದ ನಡುವೆ ಕದನ ವಿರಾಮವಾದ ಹಿನ್ನೆಲೆಯಲ್ಲಿ 32 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಓಪನ್ ಆಗಿವೆ. ಎಂದಿನಂತೆ ಸಾಮಾನ್ಯ ನಾಗರಿಕ ವಿಮಾನ ಕಾರ್ಯಾಚರಣೆಯನ್ನ ಆರಂಭಿಸಿವೆ. ಒಟ್ನಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ ಪಾತ್ರ ಇರುವುದು ಮತ್ತೊಮ್ಮೆ ದಿಟ್ಟವಾಗಿದೆ. ತನ್ನ ಪಾತ್ರ ಏನೂ ಇಲ್ಲ ಎಂತಿದ್ದ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ತಪರಾಕಿ ಬಿದ್ದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.